ನಮಸ್ಕಾರ ಮೇಡಮ್. ಮಧುಗಿರಿಯಿಂದ ನಾವು ಅಕ್ಕಿಕಾಳು ಶಿವಣ್ಣ ಅಂತ ಹೇಳಿ ಬಂದಿದ್ದೀವಿ. ನೋಡಿ, ಹುಣಸೆಹಣ್ಣಿನ ತೊಕ್ಕು ತಂದಿದ್ದೀವಿ. ಬಿಸಿ ಅನ್ನೋಕ್ಕೆ ರೊಟ್ಟಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಅಜ್ಜಿ ಮಾಡಿದ ಹಾಗೆ ರುಚಿಯಾದ ತೊಕ್ಕು ಅಂತ ಹೇಳಿ ಇದು ಪಾರಂಪರಿಕವಾಗಿ ಮಾಡ್ಕೊಂಬರ್ತಾ ಇದ್ದೀವಿ. ಯಾವುದೇ ರಾಸಾಯನಿಕ ಎಲ್ಲ ಇರೋದಿಲ್ಲ. ಇಂಥದ್ದನ್ನು ಬಳಸೋದ್ರೆ ತುಂಬ ಒಳ್ಳೆಯದು. ಎಮರ್ಜೆನ್ಸಿಯಾಗಿ ಸಾಂಬಾರು ಮಾಡಲಿಕ್ಕಾಗಲ್ಲ, ಅವಾಗ ಬಿಸಿ ಅನ್ನಕ್ಕೆ ಮತ್ತು ಚಪಾತಿ ಇರುತ್ತೆ, ಅದಕ್ಕೆ ಇದು ಸ್ವಲ್ಪ ಹಾಕ್ಕೊಂಡು ರೊಟ್ಟಿ ಚಪಾತಿ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿನ್ನಬೇಕು, ಚೆನ್ನಾಗಿರುತ್ತೆ. ಹೌದು, ಬಿಸಿ ಅನ್ನಕ್ಕೆ ರೊಟ್ಟಿ ಚಪಾತಿಗೆ ಮತ್ತು ಬೆಳಗಿನ ತಿಂಡಿಗಂತೂ ತುಂಬ ಅದ್ಭುತವಾಗಿರುತ್ತೆ, ಒಳ್ಳೆ ರುಚಿ ಇರೋದು. ನೋಡಿ, ಕೂದಲಿಗೆ ಬಣ್ಣ ಇದು ಕಪ್ಪ ಕೂದಲಾಗೋದಕ್ಕೆ ಇಂಡಿಗೋ ಅಂತ ಹೇಳಿ. ಹೌದು, ಇದು ಆಯುರ್ವೇದಿಕ್ ಶಿಕಾಕಾಯಿ ಪೌಡ್ರು 10 ಥರ ಐಟಮ್ ಹಾಕಿ ಗಿಡಮೂಲಿಕೆ ಹಾಕಿ ಮಾಡಿದ್ದೀವಿ. ತುಂಬ ಒಳ್ಳೆಯದು. ಇದು ಕೂದಲು ಉದುರೋದೆಲ್ಲ ಅವಾಯ್ಡ್ ಆಗುತ್ತೆ ಮೇಡಮ್. ಅಲ್ಲಿದೆ ನೋಡಿ, ಅಂಟುವಾಳ ಹಾಕಿದ್ದೀವಿ, ತುಬ್ಬಿರೆಕಾಯಿಂದ ಮಾಡಿದ್ದೀವಿ. ಇದು ತುಂಬ ಒಳ್ಳೆಯದು. ದೇಸಿ ನಾರು ಬಳಸಿ ಚರ್ಮದ ಆರೋಗ್ಯ ಹೆಚ್ಚಿಸಿ ಅಂತೇಳಿ ಇದನ್ನು ಬಳಸೋದ್ರಿಂದ ನಮ್ಮ ಚರ್ಮಕ್ಕೂ ಒಳ್ಳೆಯದು, ಮತ್ತು ಬಿಸಾಕಿದಾಗ ಗೊಬ್ಬರನೂ ಆಗುತ್ತೆ. ಅದೇ ಪ್ಲಾಸ್ಟಿಕ್ ಬಳಸಿದ್ದೇ ಆದರೆ ನಮಗೂ ಚರ್ಮಕ್ಕೂ ಕೆಟ್ಟದ್ದು ಅದು, ಮತ್ತು ಬಿಸಾಕಿದಾಗ ಗೊಬ್ಬರ ಆಗೋಲ್ಲ, ಅದು ನಮಗೆ ಪರಿಸರಕ್ಕೆ ಮಾರಕ ಆಗುತ್ತೆ ಅಂತ ಹೇಳ್ತೀನಿ. ಇದು ನೋಡಿ, ಪಾತ್ರೆ ತಿಕ್ಕೋಕ್ಕೆಲ್ಲ ಮಾಡಿದ್ದೀವಿ. ಪ್ಲಾಸ್ಟಿಕ್ ಬ್ರಷ್ ಬಳಸ್ತೀರ ಪಾತ್ರೆಗೆ, ಅದ್ರ ಬದಲು ಇಂಥವು ಬಳಸಿ, ತುಂಬ ಒಳ್ಳೆಯದು. ನೋಡಿ, ಇದು ಬೆನ್ನು ತಿಕ್ಕೊಳ್ಳೋದಕ್ಕೆಲ್ಲ ಮಾಡಿದ್ದೀವಿ. ಹೌದು, ನಾವೇ ಬೆಳೆಯೋದು ನಾವೇ, ಮಾರಾಟ ಮಾಡೋದು ನಾವೇ. ಹೌದು. ಹೌದು, ಮೇಲ್ಗಡೆ ಸಿಪ್ಪೆ ತೆಗೆದು ಮಾಡಿದ್ದೀವಿ ಇದು. ಹೌದು ಮೇಡಮ್, ಇದು ಹುಣಸೆ ಬೀಜಗಳಿವು. ಇದನ್ನು ಬೀಜ ಹುರಿದ್ಬಿಟ್ಟು ಮೇಲ್ಗಡೆ ಸಿಪ್ಪೆನ ತೆಗೆದಿದ್ದೀವಿ. ಇದು ಹುಣಸೆ ಬೀಜ ಆಗಿದೆ ನೋಡಿ, ಅದು ಆ ಸಿಪ್ಪೆ ತೆಗೆದ್ಬಿಟ್ಟು ಮಾಡಿದ್ದೀವಿ. ಇದು ಬೆಳಿಗ್ಗೆ ಒಂದು, ಸಾಯಂಕಾಲ ಒಂದು ಬೀಜ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾವ ರೀತಿ? ಹೌದು ಮೇಡಮ್. ಹೇಗೆ ಅಂತೀರಾ, ಇದು ಬ್ಯಾಕ್ ಪೇಯ್ನ್, ಜಾಯಿಂಟ್ ಪೇಯ್ನ್ಗೆ, ಮತ್ತು ಯಾವುದನ್ನ ಮೂಲ ಅಲರ್ಜಿ ಇದ್ದರೆ ಮೇಲಾಗುತ್ತೆ, ಹಲ್ಲು ನೋವಿದ್ರೆ ಮೇಲಾಗುತ್ತೆ, ಅಂಥದಕ್ಕೆಲ್ಲ ತುಂಬ ಒಳ್ಳೆಯದು. ಯಾವುದನ್ನು ಬಿದ್ದಿದ್ದರೆ ನಿಮಗೆ ಹಳೆ ನೋವಿರುತ್ತೆ, ಅಂಥ ನೋವುಗಳು ಸಹ ಇದರಿಂದ ಮೇಲಾಗೋಂಥ ಔಷಧಿ ಗುಣ ಇದೆ. ನೋಡಿ, ಈ ಕಡೆ ಬನ್ನಿ, ಇಲ್ಲಿ ನೋಡಿ, ಇದರಲ್ಲಿದೆ ಸಾವಿರಾರು ರೂಪಾಯಿ ಖರ್ಚು ಮಾಡಿದರೂ ವಾಸಿಯಾಗೋದಕ್ಕೆ ನೋವು ಹುಣಸೆ ಬೀಜದಿಂದ ಮಾಯ ಅಂಥೇಳಿ. ಇದು ಸುಮ್ಮನೆ ಹೇಳ್ತಾ ಇಲ್ಲ, ಇದು ಪಾರಂಪರಿಕವಾಗಿ ಇದು ನಡ್ಕೊಂಡು ಬಂದಿರೋದೇ. ಇದು ಮೊದಲೆಲ್ಲ ನಾವು ಚಿಕ್ಕ ಹುಡುಗರಿಂದಾಗ ಅಜ್ಜಿ ತಾತಂದಿರು ಒಂದು ಹುರಿದ್ಬಿಟ್ಟು ಈ ಹುಣಸೆ ಬೀಜ ಕೊಡೋರು. ಅದು ತಿನ್ನೋದ್ರಿಂದಲೇ ಅವತ್ತೆಲ್ಲ ಹಂಗೆ ಗಟ್ಟಿಗಿದ್ರು, ಯಾವುದೇ ಕೀಲು ನೋವು, ಮೂಳೆ ಎಲ್ಲ ಬೆನ್ನೋವು ಬರ್ತಾ ಇರಲಿಲ್ಲ. ಇವತ್ತು ಯಾಕೆ ಬರ್ತಾಯಿದೆ ಅಂದರೆ ಹುಣಸೆ ಪದಾರ್ಥಗಳನ್ನ ಬಳಸ್ತಾ ಇಲ್ಲ. ಆ ಹುಣಸೆ ಪದಾರ್ಥಗಳನ್ನ ಬಳಸಬೇಕು. ಹುಣಸೆಹಣ್ಣು ತೊಕ್ಕಿರ್ಬೋದು, ಅಥವಾ ಹುಣಸೆಹಣ್ಣಿನ ಯಾವ ರೂಪದಲ್ಲಾದರೂ ಸರಿ, ನಾವು ಹುಣಸೆಹಣ್ಣು ತೊಗೊಂಡಾಗ ಆರೋಗ್ಯಕ್ಕೆ ಒಳ್ಳೆಯದಿದು ಹುಣಸೆ ಬೀಜ ಅಂತ ಹೇಳ್ತೀನಿ. ಹೌದು, ಇದು ನೋಡಿ, 24 ಅವರು ಒಂದು ನೀರಲ್ಲಿ ನೆನೆಸ್ಬೇಕಾಗುತ್ತೆ. ಒಂದು ಟೀ ಗ್ಲಾಸ್ ನೀರಿಗೆ 2 ಬೀಜ ಹಾಕ್ಬಿಟ್ರೆ ಒಬ್ಬರಿಗೆ ಮಾರನೇ ದಿನ ಬೆಳಗ್ಗೆ ಬಿಸ್ಕೆಟ್ ಥರ ಆಗಿಬಿಡುತ್ತೆ. ಅವಾಗ ಅದನ್ನು ತಿಂದಾಗ ಮೆತ್ತಗಿರುತ್ತೆ, ಅದು ಮೆತ್ತಗೆ ತಿನ್ನೋಕೆ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಒಂದು ಖಾಲಿ ಹೊಟ್ಟೆಗೆ ಮತ್ತು ಸಾಯಂಕಾಲ ಒಂದು ಖಾಲಿ ಹೊಟ್ಟೆಗೆ ತಿಂದರೆ ತುಂಬ ಒಳ್ಳೆಯದಿದೆ. ಆ ಪೌಡ್ರು ಇದೆ. ಇದು ಬಂದುಬಿಟ್ಟು ನೋಡಿ, ಈ ಹುಣಸೆ ಬೀಜ ಪೌಡ್ರು ಇದು ಒಂದು ಇಷ್ಟು ಮಾತ್ರ ಹಾಕೋಬೇಕು. ಈಗ 1/4 ಟೀ ಸ್ಪೂನ್ ಲೆಕ್ಕ ಬರುತ್ತೆ. ಇದನ್ನು ಬೆಳಗ್ಗೆ ಒಂದು ಟೈಮ್ ಖಾಲಿ ಹೊಟ್ಟೆಗೆ ಮಜ್ಜಿಗೆಯಲ್ಲಿ ಹಾಕೊಂಡು ಕುಡಿಬೇಕು, ಸಾಯಂಕಾಲ ಒಂದು ಟೈಮ್ ನೀರಲ್ಲಿ ಹಾಕೊಂಡು ಕುಡಿಬೇಕು. ಅವಾಗ ಕುಡಿದಾಗ ಇದು ಡೈರೆಕ್ಟು ಹೊಟ್ಟೆಗೆ ಸೇರುತ್ತೆ. ಒಳ್ಳೆ ಮೊಣಕಾಲು ನೋವಿಗೆ ಮತ್ತು ಬೆನ್ನು ನೋವಿಗೆಲ್ಲ ತುಂಬ ಒಳ್ಳೆಯದು. ಹುಣಸೆ ಬೀಜದ ಪೌಡ್ರ್ ಮಾತ್ರ ಮೇಡಮ್, ಬೇರೆ ಎಲ್ಲ ಅಂಥದ್ದೇನೆಲ್ಲ ಇರೋಲ್ಲ. ಇದು ಹುಣಸೆ ಬೀಜದ ಪೌಡ್ರ್ ಮಾತ್ರ. ಹೌದು, ಇದು ಸಿಗುತ್ತೆ. ನಮ್ಮ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ತಪ್ಪದಂಗೆ ನಿಮಗೆ ಪೋಸ್ಟಲ್ಲೇ ನೇರವಾಗಿ ಕಳಿಸ್ಕೊಡ್ತೀವಿ. ಮನೆಗೆ ಕಳಿಸ್ಕೊಡ್ತೀವಿ ಮೇಡಮ್. ಹೌದು, ಇದು ದಂತರಕ್ಷಕ ಅಂತೇಳಿ. ಇದರಿಂದ ನೀವು ಹಲ್ಲು ತಿಕ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಇದು ನೋಡಿ, ಇದೆಲ್ಲ ತುಂಬ ಎಲ್ಲ ಎಲೆಗಳು ಹಾಕಿ ಮಾಡಿರೋಂಥ 10 ಥರ ಎಲೆಗಳು ಹಾಕಿ ಮಾಡಿದ್ದೀವಿ. ಇದು ಬಂದುಬಿಟ್ಟು ಉತ್ತರಾಣಿ ಸೊಪ್ಪು, ಮತ್ತು ಲವಂಗ, ದಾಲ್ಚಿನ್ನಿ, ಮತ್ತು ಕಾಡು ತುಳಸಿ, ತ್ರಿಪುರ, ಪುದೀನ, ಬೇವಿನ ಸೊಪ್ಪು, ಸಮುದ್ರದ ಉಪ್ಪು, ಅರಳೆಕಾಯಿ, ಜಾಕಾಯಿ ಇಷ್ಟೆಲ್ಲ ಹಾಕಿ ಮಾಡಿದೆ ಮೇಡಮ್. ಇದು ಅಂಥ ಹಲ್ಲು ನೋವಿದ್ರೂ ಕಡಿಮೆ ಆಗುತ್ತೆ, ತುಂಬ ಒಳ್ಳೆಯದು ಇದು. ಮತ್ತು ನಮ್ಮ ರಕ್ತ ಇದು ಜೀರ್ಣಕ್ರಿಯೆಗೂ ಒಳ್ಳೆಯದು. ಇದು ಬೆಳಗಿನ ಹೊಟ್ಟೆಗೆ ತಿಕ್ಕೋದ್ರಿಂದ ಸ್ವಲ್ಪ ನಮಗೆ ಜೀರ್ಣಕ್ರಿಯೆ ಜಾಗದಲ್ಲಿ ಸ್ವಲ್ಪ ಆರೋಗ್ಯವಾಗಿ ಇರುತ್ತೆ. ಇದು ಬಳಸೋದ್ರಿಂದ ಹಲ್ಲು ನೋವಿಗೆ ಕಡಿಮೆ ಆಗುತ್ತೆ, ತುಂಬ ಒಳ್ಳೆಯದು. ಬಳಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗಿಡಮೂಲಿಕೆಯಿಂದ ಮಾಡಿದೆ ಅಂತ ಹೇಳ್ತೀವಿ ಮೇಡಮ್. ಇದು ಆಯುರ್ವೇದಿಕ್ ಶಿಕಾಕಾಯಿ ಪೌಡ್ರ್ ಅಂತ ಹೇಳಿಬಿಟ್ಟು ಇದು 10 ಗಿಡಮೂಲಿಕೆಗಳಿಂದ ಮಾಡಿದ್ದೀವಿ.
ತುಂಬ ಒಳ್ಳೆಯದು. ಇದು ನೊರೆನೂ ಚೆನ್ನಾಗಿ ಹೋಗುತ್ತೆ. ಮತ್ತು ಎರಡನೇದಾಗಿ ಕೂದಲು ಉದುರೋದು ತುಂಬ ಅವಾಯ್ಡ್ ಆಗುತ್ತೆ. ಎಷ್ಟೋ ಜನ ಕಸ್ಟಮರ್ ಬಳಸಿ ಹೇಳಿದ್ದಾರೆ, ನಿಮ್ಮ ಆಯುರ್ವೇದಿಕ್ ಶಿಕಾಕಾಯಿ ಪೌಡ್ರ್ ಬಳಸಿರೋದ್ರಿಂದ ನಮಗೆ ಕೂದಲು ಉದುರ್ತಾ ಇರೋದು ನಿಂತೋಗಿದೆ ಅಂತ ಹೇಳ್ಬಿಟ್ಟು. ಬಿಳಿ ಕೂದಲು ಬರೋದು ಸಹ ನಿಲ್ಲುತ್ತೆ ಅಂಥ ಒಂದು ಔಷಧಿ ಗುಣ ಇದೆ ಈ ಆಯುರ್ವೇದಿಕ್ ಮಧುಗಿರಿ ಆಯುರ್ವೇದಿಕ್ ಶಿಕಾಕಾಯಿ ಪೌಡ್ರಲ್ಲಿ. ಇದನ್ನು ಬಳಸಿ ಅಂತ ಹೇಳ್ತೀನಿ. ನಿಮಗೆ ಬೇಕು ಅಂದಾಗ ನಾವು ಪೋಸ್ಟಲ್ಲೆಲ್ಲ ಕಳಿಸೋ ವ್ಯವಸ್ಥೆ ಮಾಡಿಕೊಡ್ತೀವಿ ಮೇಡಮ್. ತುಮಕೂರು ಜಿಲ್ಲೆ ಮಧುಗಿರಿಯಿಂದ. ನಮ್ಮ ಹೆಸರು ಶಿವಣ್ಣ ಅಂತ ಹೇಳಿ. ಮೊಬೈಲ್ ನಂಬರ್ ಹೇಳ್ತೀವಿ, ನೀವು ಕಾಂಟ್ಯಾಕ್ಟ್ ಮಾಡಿದ್ದಾದರೆ ನಿಮ್ಮ ಮನೆಗೆ ನಾವು ಪೋಸ್ಟ್ ಮುಖಾಂತರ ತಲುಪಿಸ್ಕೊಡ್ತೀವಿ ಮೇಡಮ್. ಹೌದು, ತಲುಪಿಸ್ತೀವಿ. ಹೌದು ಹೌದು. ಇದು ನೋಡಿ, ಹಲ್ ಪೌಡ್ರ್ ಇದೆ ನೋಡಿ, ದಂತರಕ್ಷಕ ಅಂತ ಹೇಳಿ. ಪಾತ್ರೆ ತಿಕ್ಕಲಿಕ್ಕೆ ತುಂಬ ಒಳ್ಳೆಯದು. ಇದು ಎಲ್ಲ ಬಳಸಿ. ಹೀರೆಕಾಯಿ ನಾರು ಎಲ್ಲ 8 ಜನ ಕೆಲಸ ಮಾಡ್ತಾಯಿದ್ದಾರೆ ಮೇಡಮ್. 8 ಜನ. ಹೌದು. ಮನೆಯಲ್ಲೇ ರೆಡಿ ಮಾಡೋದು ನೋಡಿ. ಯಾವುದೋ ಕೂಟ ಇಲ್ಲ, ಯಾವುದೇ ಸಂಸ್ಥೆ ಇಲ್ಲ ನೋಡಿ ಮೇಡಮ್. ಇದು ಹೀರೆಕಾಯಿ ನಾರು. ಇದು ಪಾತ್ರೆ ತಿಕ್ಕೋದಕ್ಕೆ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ. ತುಂಬ ಚೆನ್ನಾಗಿ ತುಪ್ಪದ ಹೀರೆಕಾಯಿಂದ ಮಾಡಿರೋಂಥದ್ದು. ಹೌದು 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 ಹೌದು. ಇದು ಮೈಕಾಯಿ ತಿಕ್ಕೊಳ್ಳೋದಕ್ಕೆ ನಾವೇ ಬೆಳೆದು ಮಾರಾಟ ಮಾಡೋದು ಈ ರೀತಿ ನೋಡಿ. ಅದು ಸಿಪ್ಪೆ ತೆಗೆದು ಇದು ಮಾಡೋವಂಥದ್ದು. ಹೌದು. ಇದು ಮೈಕಾಯಿ ತಿಕ್ಕೊಳ್ಳೋಕೆ ಇದು ಬರುತ್ತೆ. ಇದು ಮೈಕಾಯಿ ತಿಕ್ಕೊಳ್ಳೋದು, ಅದು ಬೆನ್ನು ತಿಕ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ. ಹಲವಾರು ಐಟಮ್ ಮಾಡಿದ್ದೀವಿ. ಈ ಪ್ಲಾಸ್ಟಿಕ್ ಬದಲು ಇದು ನ್ಯಾಚುರಲ್ ಐಟಮ್ಮು. ಇದು ಬೆನ್ನು ತಿಕ್ಕೊಳ್ಳಿಕ್ಕೆ ಹಿಂಗೆ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ. ಹೌದು ಹೌದು. ಅದು ಸೆಲ್ಫಾಗಿ ಬೆನ್ನು ತಿಕ್ಕೊಳ್ಳೋಂಥದ್ದು. ಇದು ಪಾತ್ರೆ ತಿಕ್ಕೋಕೆ ಮೇಡಮ್ 12 ಇರುತ್ತೆ. ಒಂದು ಬಂಚ್ ಮಾಡಿದ್ದೀವಿ. 12ರಿಂದ ಒಂದು ಬಂಚ್. ಇದು 1 ವರ್ಷ ಗಂಟ ಬಳಸ್ಕೋಬೋದು ಒಂದು ಸೆಟ್ ತೊಗೊಂಡೋದ್ರೆ, ಒಂದು ಬಂಚಿಂದ. ಇದು ಅಷ್ಟೇ. ಇದು ಕೈ ಹಿಂಗೆ ತೋರಿಸ್ಬಿಟ್ಟು ಮೈ ತಿಕ್ಕೊಳ್ಳೋವಂಥದ್ದು. ತುಪ್ಪದೀರೆಕಾಯಿಂದ ಮಾಡಿರೋದು ಮಾಡಿ ಹಿಂಗೆ ತಿಕ್ಕೊಳ್ಳೋಂಥ ಸ್ನಾನದ ಬ್ರಷ್. ಆ ಪ್ಲ್ಯಾಂಟ್ ಇದೆಲ್ಲ ಹೀರೆಕಾಯಿಂದ ಮಾಡಿರೋವಂಥದ್ದು. ಹೌದು ಹೌದು. ಅದು 100 ರೂಪೀಸ್ ಮೇಡಮ್ ಒಂದು ಸೆಟ್. ಅದು 1 ವರ್ಷ